ಸಿಸ್ಟೀಸ್ ಹೆಲ್ತ್ ಕೇರ್ ಆ್ಯಂಡ್ ಓಲ್ಡ್ ಏಜ್ ಹೋಮ್ ಸರ್ವಿಸ್ನಿಂದ ನಾನು ಮಾತಾಡ್ತಾ ಇದ್ದೀನಿ. ಐ ಎಮ್ ಜಯ. ನಾನು ಮಾರ್ಕೆಟಿಗೆ ಹೋಗಿದ್ದೆ ನೋಡಿರಿ, ಇನ್ನೂ ಬೆವರು ಹಾಕೈತು. ಮಾರ್ಕೆಟಿಗೆ ಹೋಗಿದ್ದೆ, ತುಂಬ ಸುಸ್ತಾಯಿತು ನನಗೆ. ಎಂಥ ಬಿಸಿಲು ಅಂದರೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಂಥ ಬಿಸಿಲು ನೋಡಿರಿ ವೀಕ್ಷಕರೇ. ನಾನು ಅಲ್ಲಿಂದ ಗಾಡಿಯಲ್ಲಿ ಬಂದು ತುಂಬ ಬಿಸಿಲು ಬಂತು, ಅದ್ರ ತಡ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಮನೆಯದು ಇರಲಿಕ್ಕೆ ನೀರಿದೆ ನೋಡಿರಿ, ನೀರಿನ ಬಾಟಲು 2 ನೀರಿನ ಬಾಟಲ್ ನೀರು ಕುಡಿದೆ. ಅದೇ ಥರ ವಯಸ್ಸಾದಂಥ ನನ್ನ ತಂದೆ ತಾಯಿಗಳು ಫುಟ್ಪಾತಲ್ಲಿ ಮಲ್ಕೊಂಡಿರ್ತಾರೆ. ಒಂದು ನೆರಳಿರಲ್ಲ, ಹಾಕ್ಕೊಳ್ಳೋಕೆ ಬಟ್ಟೆ ಇರಲ್ಲ, ಇರಲಿಕ್ಕೆ ಜಾಗ ಇರಲ್ಲ, ಕುಡಿಲಿಕ್ಕೆ ನೀರಿರಲ್ಲ, ಊಟ ಮಾಡಲಿಕ್ಕೆ ಊಟ ಇರಲ್ಲ. ಇದೆಲ್ಲ ನೋಡಿದರೆ ಕರಳು ಕಿತ್ತು ಬರುತ್ತೆ ಅಲ್ವಾ? ನೋಡಿ ವೀಕ್ಷಕರೇ, ನಿಮ್ಮ ಕಡೆ ನಾನು ಮನವಿ ಮಾಡ್ಕೋತಿರೋದು ಒಂದೇ, ನಾನು ನೀವು ಸೇರಿ ಫುಟ್ಪಾತರಲ್ಲಿರೋ ಜನಕ್ಕೆ ಒಂದು ಸಹಾಯ ಮಾಡಿರಿ. ಅವ್ರಿಗೊಂದು ಮನೆ ಕಟ್ಟೋಣ, ನಾವು ನೀವು ಸೇರಿ ಕಟ್ಟೋಣ ಮನೇನ. ದಯವಿಟ್ಟು ತಂದೆ ತಾಯಿ ಎಲ್ಲಿ ಸಿಗ್ತಾರೆ ಹೇಳಿ? ನೀನು ದುಡ್ಡು ಗಳಿಸ್ಕೋಬೋದು, ಬಂಗಾರ ಗಳಿಸ್ಕೋಬೋದು, ಆಸ್ತಿ ಗಳಿಸ್ಕೋಬೋದು, ಆದರೆ ನಮಗೆ ನನ್ನ ತಂದೆ ತಾಯಿ ಅಂಥ ತಂದೆ ತಾಯಿ ಅಲ್ಲ. ಯಾರು ಫುಟ್ಪಾತಿಗಿರ್ತಾರೋ ಅಂಥ ತಂದೆ ತಾಯಿ ಅವರೇ ನನ್ನ ತಂದೆ ತಾಯಿ, ಅವರೇ ನನ್ನ ಬಂಧು ಬಳಗ. ದಯವಿಟ್ಟು ನೀವೆಲ್ಲರೂ ನನಗೆ ಸಾಥ್ ಮಾಡ್ತೀರ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ನನಗೆ ಅವ್ರು ನೋಡ್ರಿ ಹೊಟ್ಟೆ ಕರಳು ಚುರ್ರು ಅಂತ ಇದೆ. ದಯವಿಟ್ಟು ಸಹಾಯ ಮಾಡಿ. ನಿಮ್ಮೆಲ್ಲರೂ ನಿಮ್ಮ ಪ್ರೀತಿ, ನಿಮ್ಮ ನನಗೆ ನಾನು ಹೇಳಿದ್ದು ಈ ಮಾತು ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ನಾನು ಅನಾಥಾಶ್ರಮ ಕಟ್ಟಬೇಕು, ನಂಗೆ ಸಹಾಯ ಮಾಡಿ.